ಇವತ್ತು ಕರ್ನಾಟಕ ವಿಧಾನಸಭೆಯ ಇತಿಹಾಸದಲ್ಲಿ ಒಂದು ಹೊಸ ರೆಕಾರ್ಡ್ ಆಯ್ತು. ಇವತ್ತು ನಾವು ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಮೇಲೆ ಸಿಟ್ಟು ಮಾಡುವಂತಹದ್ದು, ಆಡಳಿತ ಪಕ್ಷದ ನೀತಿಯನ್ನು ಖಂಡಿಸಿ ಸಭಾತ್ಯಾಗ ಮಾಡೋದು ಇದು ಸಾಮಾನ್ಯ. ಆದರೆ ಇವತ್ತು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರು ಸರ್ಕಾರದ ನೀತಿಯನ್ನ ಖಂಡಿಸಿ ಸಭಾತ್ಯಾಗ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಕೊಟ್ಟಿದೆ. ಯಾಕಂದ್ರೆ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳುವಂತಹದ್ದು ಶಾಸಕರ ಹಕ್ಕು. ಸುಮಾರು ನಾವು ಕೇಳಿದ ಪ್ರಶ್ನೆಗಳಿಗೆ ಲಿಖಿತ ಮೂಲಕ ಉತ್ತರಿಸುವಂತಹ ಪ್ರಶ್ನೆಗಳು ಕೇವಲ ಒಂದು ದಿನದಲ್ಲಿ 20% 30% ಬರ್ತಾ ಇದೆ. ಅನೇಕ ಸಾರಿ ನಾವು ಶಾಸನಸಭೆಯಲ್ಲಿ ಸ್ಪೀಕರ್ ಅವರಿಗೆ ಒತ್ತಡ ಹಾಕಿದ್ದೇವೆ, ಯಾಕೆ ಹೀಗೆ ಆಗ್ತಾ ಇದೆ, ನಮ್ಮ ಹಕ್ಕನ್ನು ಮೊಟಕು ಮಾಡ್ತಾ ಇದ್ದಾರೆ ಅಂತ. ಅವರು ಕೂಡ ಎಚ್ಚರಿಕೆ ಕೊಡ್ತಾ ಇದ್ರು. ಇವತ್ತು ಸರ್ಕಾರದ ನಿಲುವಿಗೆ ರೋಷಿ ಸ್ವತಃ ತಾವೇ ಸಭಾತ್ಯಾಗವನ್ನು ಮಾಡಿದ್ದಾರೆ. ಮತ್ತು ಈ ವ್ಯವಸ್ಥೆ ಸರಿ ಹೋಗುವವರೆಗೆ ನಾನು ಶುರು ಮಾಡೋದಿಲ್ಲ ಶಾಸನಸಭೆಯನ್ನು ಅಂತೇಳಿ ಹೇಳಿರ್ತಕ್ಕಂಥದ್ದು ಗಮನಾರ್ಹವಾದಂತ ಸಂಗತಿ. ಸರ್ಕಾರ ಎಷ್ಟು ನಿಷ್ಕ್ರಿಯವಾಗಿದೆ. ಇವತ್ತು ಮುಖ್ಯಮಂತ್ರಿ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಬರುವವರೆಗೆ ಬಹುಶಃ ಅಧಿಕಾರಿಗಳು ಕೂಡ ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಅಂತ ಕಾಣಿಸ್ತದೆ. ಆ ರೀತಿ ನಿಲುವನ್ನು ತಾಳದಾಗಿದೆ. ಇಡೀ ಸರ್ಕಾರಿ ಮಿಷನರಿ ನಿಷ್ಕ್ರಿಯ ಆಗಿದೆ. ಅನೇಕ ಸಾರಿ ನಾವು ಹಿಂದೆಲ್ಲ ನೋಡ್ತಾ ಇದ್ವಿ, ನಾವೊಂದು ಪ್ರಶ್ನೆ ಹಾಕಿದ್ರೆ ಕಟ್ಟ ಕಡೆಯಲ್ಲಿ ಫೀಲ್ಡ್ ಲೆವೆಲ್ ಅಲ್ಲಿ ಚುರುಕಾಗ್ತಿತ್ತು ಸರ್ಕಾರದ ವ್ಯವಸ್ಥೆ. ಆದ್ರೆ ಇವತ್ತು ಜಡ್ಡುಗಟ್ಟಿ ಕೂತಿದೆ, ಮಡುಗಟ್ಟಿ ಕೂತಿದೆ. ಕೊಟ್ರೆ ಕೊಡೋದು, ಇಲ್ಲದಿದ್ರಿಲ್ಲ ಅನ್ನುವಂಥ ಉದಾಸೀನ ಮನೋಭಾವನೆ ಏನಿದೆ, ಇದನ್ನ ನಾವು ಖಂಡಿಸ್ತೇವೆ. ಸ್ಪೀಕರ್ ನಿಲುವನ್ನ ನಾವು ಸಮರ್ಥಿಸ್ತೇವೆ. ಸರ್, ಈಗ ಸರ್ಕಾರ ವೀಕ್ ಆದ್ರೆ ನಾಯಿ ಬಾಲ ಅಲ್ಲಾಡಿಸ್ಬೇಕು, ಆದ್ರೆ ಬಾಲ್ವೆ ನಾಯಿನ ಈಗ ಅಲ್ಲಾಡಿಸ್ಲಿಕ್ಕೆ ಶುರು ಮಾಡಿದೆ. ಮಂತ್ರಿಗಳ ಮಾತನ್ನ ಅಧಿಕಾರಿಗಳು ಕೇಳ್ತಾ ಇಲ್ಲ, ಮುಖ್ಯಮಂತ್ರಿಗಳ ಮಾತನ್ನ ಮಂತ್ರಿಗಳು ಕೇಳ್ತಾ ಇಲ್ಲ. ಈ ಪರಿಸ್ಥಿತಿ, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಇದೆ. ಇವರು ಅಧಿಕಾರ ಬಿಟ್ಟು ತೊಲಗೋದು ಒಳ್ಳೆಯದು ಅಂತ ಹೇಳಿ ನನಗೆ ಅನ್ಸುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.